ಪತಿವ್ರತೆ, ಆದರ್ಶ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಈ ನಾಟಕಕ್ಕಿಂತಲೂ ದೊಡ್ಡದು ಆ ಒಂದು ಒಳ್ಳೆಯ ಮನಸ್ಸು. ಪ್ರೀತಿ ಮತ್ತು ಕ್ಷಮೆಯ ಭಾವನೆಗಳು. ಮನಸ್ಫೂರ್ತಿಯಾಗಿ ಮತ್ತೊಬ್ಬರಿಗೆ ಒಳ್ಳೆಯದಾಗಬೇಕು, ಮತ್ತೊಬ್ಬರು ಖುಷಿಯಾಗಿರಬೇಕು, ನನ್ನಿಂದ ಯಾರಿಗೂ ನೋವಾಗಬಾರ್ದು. ಇಂಥ ಮನೋಭಾವನೆಗಳು ಎಲ್ಲ ತಪ್ಪುಗಳಿಗಿಂತ, ಎಲ್ಲ ಕೆಟ್ಟ ಕಾರಣಗಳಿಗಿಂತ ದೊಡ್ಡದು. ನಾವು ದಿನನಿತ್ಯವೂ ಕೆಟ್ಟವರು ಮತ್ತು ಒಳ್ಳೆಯವರಂತೆ ನಟಿಸುವರಿಂದ ಹಲವಾರು ಒತ್ತಡ, ದುಃಖ, ಅಸಮಾಧಾನ, ನೋವು ಮತ್ತು ಯಾತನೆ, ಬೇಜಾರು, ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸ್ತಾನೆ ಇರ್ತೀವಿ. ಇದರಿಂದ ಕರುಣೆ, ಪ್ರೀತಿ, ಸುಖ, ನೆಮ್ಮದಿ, ಆತ್ಮೀಯತೆ, ಗೌರವವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಜೀವನದಲ್ಲಿ ಒಳ್ಳೆಯವರನ್ನು, ಸಂತೋಷವನ್ನು ಕಾಣಬೇಕು ಅಂತಾದರೆ ಮೊದಲು ನಕಾರಾತ್ಮಕ ಆಕರ್ಷಣೆಯಿಂದ ದೂರ ಆಗಬೇಕು, ಸಕಾರಾತ್ಮಕ ಆಕರ್ಷಣೆಗೆ ಹತ್ತಿರ ಆಗಬೇಕು. ಒಬ್ಬ ವ್ಯಕ್ತಿ ನಿನ್ನನ್ನು ಪ್ರೀತಿಸ್ತಾನೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಮನಸ್ಸು ನೋಯಿಸುವುದಿಲ್ಲ, ನಿಮ್ಮನ್ನು ಸಂತೋಷವಾಗಿಡುವುದಕ್ಕೆ ಪ್ರಯತ್ನಿಸ್ತಾನೆ ಅಂದರೆ ಅದರ ಅರ್ಥ ಅವನು ಶ್ರೀಮಂತ ಅಂತ ಅಲ್ಲ, ಬಡವಂತ ಅಲ್ಲ, ಅವನಿಗೆ ಅಂಥ ಒಂದು ಮನಸ್ಸಿದೆ ಅಂತ ಅರ್ಥ. ಯಾಕೆಂತೇಳಿದ್ರೆ ಈ ಜಗತ್ತಲ್ಲಿ ಶ್ರೀಮಂತರಿಗಿಂತ ಹೆಚ್ಚು ಜನ ಬಡವರು, ಮಿಡ್ಲ್ ಕ್ಲಾಸ್ ಅಂತ ಇದ್ದಾರೆ. ಅವರೆಲ್ಲರೂ ಒಂದೇ ಅಂತ ಖಂಡಿತ ಅಲ್ಲ. ಅದರಲ್ಲಿ ತುಂಬ ಜನ ಪ್ರೀತಿ ತೋರಿಸುವವರು ಇರ್ಬೋದು, ಮತ್ತು ತುಂಬ ಜನ ದ್ವೇಷ ಮಾಡುವವರು ಇರ್ಬೋದು, ತುಂಬ ಕೆಟ್ಟವರು ಕೂಡ ಇರ್ಬೋದು. ನೋಡಿ, ಇನ್ನೊಬ್ಬರ ಸಂತೋಷವನ್ನು ನೋಡಿ ಅಸೂಯೆ ಪಡುವಂಥ ವ್ಯಕ್ತಿ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವಂಥ ವ್ಯಕ್ತಿ, ಯಾರೋ 4 ಜನಗಳ ಜೊತೆ ಒಂದು ಚೇರಲ್ಲೋ ಬೆಂಚ್ ಮೇಲೆ ಕೂತ್ಕೊಂಡು ಸದಾ ತಪ್ಪುಗಳನ್ನೇ ಹುಡುಕ್ತಾ ಕೆಟ್ಟದನ್ನೇ ಮಾತಾಡ್ತಾ ಇರುವಂಥ ವ್ಯಕ್ತಿ, ಶ್ರೀಮಂತ ಬೇಕಾದರೂ ಆಗಿರಲಿ, ಬಡವ ಬೇಕಾದರೂ ಆಗಿರಲಿ, ಯಾರು ಬೇಕಾದರೂ ಆಗಿರಲಿ, ಅವರು ಪ್ರೀತಿ, ಕರುಣೆ, ವಾತ್ಸಲ್ಯ, ತ್ಯಾಗ, ನಿಸ್ವಾರ್ಥ ಪ್ರೀತಿಗೆ ವಿರುದ್ಧವಾಗಿ ಇರ್ತಾರೆ ಅವರು. ಹಾಗಾಗಿ ನಾವು ಯಾರ್ದೋ ಮಾತು ಕೇಳಿ ಅವ್ರ ಜೊತೆ ಇದ್ದರೆ ಹೀಗೆ, ಇವ್ರ ಜೊತೆ ನಾವು ಇದ್ದರೆ ಸಂತೋಷವಾಗಿರ್ಬೋದು, ಅವರು ಬಡವರು, ಅವ್ರ ಜೊತೆ ಇದ್ದರೆ ನಾವು ಭಾಳ ಸಂತೋಷವಾಗಿ ನೆಮ್ಮದಿಯಿಂದ ಬದುಕ್ಬೋದು, ಇವರು ಶ್ರೀಮಂತರು, ಇವರು ಹಾಗೆ ನೋಡ್ಬೋದು, ಹೀಗೆ ನೋಡ್ಬೋದು. ಖಂಡಿತ ನಾವು ಹಾಗೆ ತಿಳ್ಕೊಳ್ಬಾರ್ದು. ನೋಡಿ, ಸಕಾರಾತ್ಮಕ ವಿಚಾರಗಳು ಯಾರಲ್ಲಿ ಇದೆಯೋ, ಯಾರಲ್ಲಿ ಪ್ರೀತಿ ಇದೆ, ಯಾರಲ್ಲಿ ಕರುಣೆ ಇದೆ, ಯಾರಲ್ಲಿ ವಾತ್ಸಲ್ಯ ಇದೆ, ಅದು ನಮ್ಗೆ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ಅವ್ರ ಜೊತೆ ನಡೆದ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೆ ಯಾರ್ದೋ ನಾವು ಮಾತು ಕೇಳಿಕೊಂಡು ಅವ್ರು ಹೀಗೆ ಅಂತೆ, ಅವ್ರು ಹಾಗಂತೆ ಅಂದ್ಕೊಂಡು ನಾವು ಯಾವುದೇ ದುಡುಕಿ ಒಂದು ನಿರ್ಧಾರವನ್ನು ನಾವು ತಗೊಳ್ಬಾರ್ದು.